ಹಾಯ್ ಎಲ್ರಿಗೂ. ಇವತ್ತು ನಾನು ಪಾಲಕ್ ಪನ್ನೀರ್ ಥರನೇ ಪಾಲಕನ್ನ ಯೂಸ್ ಮಾಡಿಕೊಂಡು ಆಲೂನ ಹಾಕ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಪಾಲಕ್ ಹಸಿಮೆಣಸಿನ್ಕಾಯಿ ಬಿಸಿನೀರಲ್ಲಿ ನೆನೆಸ್ಕೊಂಡ್ಬಿಟ್ಟಿದ್ದೆ. ಹಾಗೆ ಆಲೂಗಡ್ಡೆ ಒಂದು 20% ಕುದಿಸ್ಕೊಳ್ಳಿ ಅಷ್ಟೇ. ಒಂದು ತವಾದಲ್ಲಿ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ, ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಬಿಡಿ, ಒಂದು ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಳ್ಳಿ. ಆ ಈರುಳ್ಳಿ ಜಾಸ್ತಿ ಫ್ರೈ ಆಗಿ ಬಿಡಬೇಡಿ, ಸ್ವಲ್ಪ ಹಸಿಯಾಗೇ ಇರಲಿ. ಒಂದು ಬೌಲ್ ಮೊಸರು, ಅರಿಶಿಣ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲೆ, ಉಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡು ಆ ಈರುಳ್ಳಿಯಲ್ಲಿ ಹಾಕ್ಕೊಂಬಿಡಿ. ಈರುಳ್ಳಿ ಜಾಸ್ತಿ ಬೇಗ ಬಿಡಬೇಡಿ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಆಯಿಲ್ ಮೇಲ್ಗಡೆ ಬರಲಿ. ಅದಕ್ಕೆ ನಾವು ಪಾಲಕ್ ಹಸಿಮೆಣಸಿನ್ಕಾಯಿ ರುಬ್ಬಿಟ್ಕೊಂಡಂಥ ಪೇಸ್ಟ್ನ ಹಾಕ್ಕೊಳ್ಳೋಣ. ಅದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಆಯಿಲ್ ಬಿಟ್ಕೊಂಡ್ಮೇಲೆ ನಾವು ಸ್ವಲ್ಪ ಬಾಯ್ಲ್ ಮಾಡ್ಕೊಂಡಂಥ ಆಲೂಗಡ್ಡೆನ ಅದರಲ್ಲಿ ಹಾಕ್ಕೊಳ್ಳೋಣ. ನಾವು ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು. ಇಷ್ಟೇ ನೋಡಿ, ಗ್ರೇವಿ ಆಗೋಯ್ತು ಚಪಾತಿಗೆ. ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ಮಾಡೋದ್ರಿಂದ ಅಡುಗೆ ತುಂಬ ಚೆನ್ನಾಗುತ್ತೆ. ನಾವೆಲ್ಲ ಮಸಾಲೆ ಹಾಕ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ನಾವು ಮಾಡೋಕ್ಕೆ ಹೋದರೆ ಆ ಟೇಸ್ಟು ಚೆನ್ನಾಗಿರೋದಿಲ್ಲ. ಇವಾಗ ರೆಡಿಯಾಗಿದೆ ನೋಡಿ ಚಪಾತಿಗೆ. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು.